ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾವ, ನೀವು ಗಾರ್ಮೆಂಟ್ಸ್ಗೆ ಹೋಗ್ಬೇಡಿ. ತಗೊಳ್ಳಿ, ಈ ಟ್ಯಾಬ್ಲೆಟ್ಸ್ ತಗೊಂಡು ರೆಸ್ಟ್ ಮಾಡಿ. ನನ್ಗೆ ಯಾವ ಟ್ಯಾಬ್ಲೆಟ್ಸ್ ಬೇಡ ತುಳಸಿ. ಇಲ್ಲ ಮಾವ, ಆ ಪುಷ್ಪಕ್ ಸರ್ ಬಂದಾಗಿಂದಾನೇ ಹೀಗೆಲ್ಲ ಆಗ್ತಿರೋದು. ಮಾವ, ಈ ಟ್ಯಾಬ್ಲೆಟ್ ತಗೊಂಡ್ರೆ ಜ್ವರ ಬೇಗ ಕಡಿಮೆ ಆಗುತ್ತೆ. ತಗೊಳ್ಳಿ ನೀವು. ತುಳಸಿ, ಅಣ್ಣಂಗ್ ಜ್ವರ ಬಂದಿರೋದು ಪುಷ್ಪಕ್ ಸರ್ ಬಂದು ಗಲಾಟೆ ಮಾಡಿ ಹೋಗಿರೋದಕ್ಕಲ್ಲ. ಮತ್ತಿನ್ ಯಾಕೆ? ನಮ್ಮ ಅಣ್ಣನ ಮೈನನ್ನು ದೂರ ಆಗಿದಾರಲ್ಲ, ಅಮ್ಮ ಒಂದ್ ವೇಳೆ ಮನ್ಸ್ ಬದಲಾಯಿಸಿ ಇಬ್ರದ್ದು ಮದ್ವೆ ಮಾಡಿಸ್ಬಿಟ್ರೆ ಅಣ್ಣನ್ ಜ್ವರ ಹಾಗೆ ಮಾಯ ಆಗ್ಬಿಡತ್ತೆ ಅಲ್ವಾ ಅಣ್ಣ? ರೀ, ನಾನ್ ಯಾವತ್ತೂ ಯಾರಿಗೂ ಕೆಟ್ಟದ್ ಮಾಡಿಲ್ಲ. ಆದ್ರೆ ಯಾಕೋ ಗೊತ್ತಿಲ್ಲ, ಮತ್ತೆ ಮತ್ತೆ ನನ್ನ ಜೀವನದಲ್ಲಿ ಕೆಟ್ಟದೇ ನಡೀತಾ ಇದೆ. ನಮ್ಗಾಗದೆ ಇರೋರು ಎಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ. ಯಾಕ್ರಿ? ಯಾರಿಗೇನ್ ಮಾಡಿದೀವಿ ನಾವು? ಅಂತವ್ರಿಗೆಲ್ಲ ಆ ದೇವರೇ ಶಿಕ್ಷೆ ಕೊಡ್ಬೇಕು. ಈಗ ನನ್ ಮಗನ್ ಹುಷಾರಿಲ್ಲ. ಯಾಕೆ ಯಾಕೆ ಅವನ ಜೀವನದಲ್ಲೂ ನೆಮ್ಮದಿ ಇಲ್ಲ? ನನ್ ಮಗನಿಗೆ ನಡಿಬೇಕಾಗಿರೋ ನಿಶ್ಚಿತಾರ್ಥನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಎಲ್ರೂ ಕಾಯ್ತಾ ಇದ್ದಾರೆ. ಇಲ್ಲ ರೀ, ಯಾವ ತೊಂದ್ರೆನೂ ಇಲ್ದೆ ನನ್ ಮಗನ್ ನಿಶ್ಚಿತಾರ್ಥ ನಡಿಬೇಕು. ನಿಮ್ಮ ಆಶೀರ್ವಾದದಿಂದ ಅದು ನಡೆಯೋ ಹಾಗೆ ಮಾಡ್ಕೊಡಿ. ನೀನಾ? ನಮ್ಮ ಮನೆಗ್ ಬರ್ಬೇಡ ಅಂತ ಅಷ್ಟು ಸಾರಿ ಹೇಳಿದ್ರು ಮತ್ತೆ ಬಂದಿದ್ಯಾ? ನನ್ ಮಗನ್ನ ಜ್ವರದಲ್ಲಿ ಮಲ್ಗೋ ಹಾಗೆ ಮಾಡಿ ಈಗ ಅವನ್ನ ನೋಡಕ್ ಬಂದಿದ್ಯಾ? ಏನು? ಧ್ರುವ ಅವ್ರಿಗೆ ಜ್ವರನಾ? ಅವ್ರು ಹೇಗಿದ್ದಾರೆ? ಜೀವಂತವಾಗಿದ್ದಾನೆ. ಜೀವ ಮಾತ್ರ ಯಾಕೆ ಬಿಟ್ಟಿದ್ಯಾ? ಅದನ್ನು ತಗೊಂಡು ಹೋಗಕ್ ಬಂದಿದ್ಯಾ? ನಾವೆಲ್ಲ ದೇವ್ರ ಹತ್ರ ಎಷ್ಟೊಂದು ಬೇಡ್ಕೋತಾ ಇದೀವಿ, ಆದ್ರೂ ನೀನ್ ಧ್ರುವನ್ ಬಿಟ್ಟು ಹೋಗ್ತಾನೆ ಇಲ್ವಲ್ಲ. ನೋಡು, ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ. ನಾನ್ ಹೇಳೋದನ್ನ ಸ್ವಲ್ಪ ಕೇಳಿಸ್ಕೋತೀರಾ? ನೀನ್ ಹೇಳೋದು ನಾವು ಕೇಳೋದು ಏನೂ ಇಲ್ಲ. ನೀನ್ ದಯವಿಟ್ಟು ಇಲ್ಲಿಂದ ಹೋದ್ರೆ ಸಾಕು. ಮೈನವ್ರೆ, ಏನ್ ಹೇಳಿ? ಧ್ರುವ, ನಾನೇ ಅವಳನ್ನ ಹೋಗು ಅಂತ ಹೇಳ್ತಾ ಇದ್ದೀನಿ. ಈಗ್ಲೇ ಕೋಪ ಬಂದಿದೆ, ಮತ್ತೆ ನನಗೆ ಕೋಪ ಬರ್ಸ್ಬೇಡ. ನೀನೇ ಹೇಳೋ ಅವಳಿಗೆ ಹೋಗು ಅಂತ. ಅಮ್ಮ, ಸುಮ್ನೆ ಇರಮ್ಮ. ಯಾಕೆ ರೀತಿ ಕೂಗಾಡ್ತಿದ್ಯಾ? ಅಕ್ಕಪಕ್ಕದ ಮನೆಯವ್ರು ನೋಡಿದ್ರೆ ಏನ್ ಅನ್ಕೋತಾರೆ? ಅವಳನ್ನ ಮೊದ್ಲು ಒಳಗಡೆ ಕರೆದು ಮಾತಾಡ್ಸು. ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೋ. ಇಷ್ಟೊಂದು ಅವಮಾನ ಮಾಡಿರೋಳ್ಗೆ ಅವಳನ್ನ ಒಳಗಡೆ ಕರೆದು ಮಾತಾಡ್ಸ್ಬೇಕಾ? ಸರ್ಸು, ಸ್ವಲ್ಪ ಪ್ಲೀಸ್ ತಾಳ್ಮೆಯಿಂದ ಇರ್ತೀಯಾ? ಮಾತಾಡ್ಬೇಡ, ನೀನ್ ಒಳಗಡೆ ಹೋಗು. ನಿಮ್ ಕೋಪ ನನ್ಗೆ ಅರ್ಥ ಆಗತ್ತೆ. ನಾನ್ ಹೇಳೋದನ್ನ 2 ನಿಮಿಷ ಕೇಳಿಸ್ಕೋತೀರಾ? ನೀನ್ ಹೇಳೋದು ನಾವು ಕೇಳೋದು ಏನು ಉಳಿದಿಲ್ಲ. ನಿನ್ನೆ ಇಲ್ಲ ನನ್ ಮಗನ್ ಯಾರನ್ನ ಹೊಡಿಯೋಕ್ ಕಳ್ಸಿ ಈಗ ಅವನ್ನ ಮಾತಾಡ್ಸೋಕ್ ಬಂದಿದ್ಯಾ? ಇವತ್ ಯಾರನ್ನ ಕರ್ಕೊಂಡ್ ಬಂದಿದ್ಯಾ ನನ್ ಮಗನ್ ಓಡ್ಸೋಕೆ? ಅಮ್ಮ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಮೈನಾ, ನೀನ್ ಮೊದ್ಲು ಒಳಗಡೆ ಬಾ. ಅಮ್ಮ ಹೇಗೆ ಅಂತ ನಿನಗೆ ಗೊತ್ತಲ್ವಾ? ನೀನೇನೋ ಹೇಳ್ಬೇಕು ಅಂದ್ಯಲ್ಲ, ಹೇಳು ಬಾ. ದೀಪ, ಬಾರಿ ಈ ಕಡೆ. ನೀನ್ ಯಾಕೆ ಅವಳನ್ನ ಒಳಗಡೆ ಕರ್ಕೊಂಡ್ ಬರ್ತಾ ಇದ್ಯಾ? ನೆನ್ನೆ ಆಗಿದ್ ಸಾಲ್ದ? ನೀನ್ ಯಾಕೆ ಬಂದೆ ಇಲ್ಲಿಗೆ? ನಾವೆಲ್ಲ ಜೀವಂತವಾಗಿದ್ದೀವೋ ಇಲ್ವೋ ಅಂತ ನೋಡಕ್ ಬಂದ್ಯಾ? ನೋಡಿ, ನಿನ್ನೆ ಆಗಿದ್ದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ. ನಿನ್ನೆ ನನ್ನ ಪುಷ್ಪಕ್ ಸರ್ನ ತಡೆಯೋದಕ್ಕೆ ಎಷ್ಟೊಂದು ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಕೈಯಿಂದ ಆಗ್ಲಿಲ್ಲ. ನೀನ್ ಯಾವತ್ತೆ ನೇರವಾಗಿ ಮಾತಾಡಿದ್ಯಾ? ನಿನ್ ಪರವಾಗಿ ಮಾತಾಡಕ್ಕಂತಾನೆ 4 ಜನನ ಇಟ್ಕೊಂಡಿದ್ಯಲ್ಲ.
ನನ್ ಮಗಳ ಮದ್ವೆ ಮಾತುಕತೆ ನಡೀತಿರುವಾಗ ನನ್ ಗಂಡನೇ ನನ್ ವಿರುದ್ಧವಾಗಿ ಬದಲಾಯಿಸಿ ಅಲ್ಲಿ ಬಂದು ಏನು ಗೊತ್ತಿಲ್ಲ ಅನ್ನೋ ಹಾಗೆ ನಿಂತ್ಕೊಂಡಿದ್ದೆ. ಪುಷ್ಪಕ್ ಸರ್ನ ಮಾತಾಡೋ ಕಳಿಸಿದ್ದೆ. ನೀನು ಬಣ್ಣ ಬದಲಾಯಿಸೋ ಊಸರವಳ್ಳಿ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನಗ್ ಚೆನ್ನಾಗ್ ಗೊತ್ತಿದೆ. ಅಮ್ಮ ಮೈನಾ, ದಯವಿಟ್ಟು ಯಾಕೆ ನಮ್ಮ ಮನೆ ವಿಷಯಕ್ಕೆ ತಲೆ ಹಾಕ್ತಾ ಇದೀಯಾ? ನಿಶ್ಚಿತಾರ್ಥ ಆಗೋವರೆಗೂ ದಯವಿಟ್ಟು ಏನು ಮಾತಾಡಬೇಡ, ಇಲ್ಲಿಂದ ಹೊರಡು. ಮಾವ, ನೆನ್ನೆ ನಡೆದಿರೋದಕ್ಕೂ ಇವಳಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾಳೆ ತಾನೆ. ಮೊದ್ಲವಳೇನೋ ಹೇಳಕ್ ಬಂದಿದ್ದಾಳೆ, ಹೇಳಿ ಬಿಡಿ. ಏ ದೀಪ, ನಾವು ದೊಡ್ಡೋರ್ ಮಾತಾಡ್ತಾ ಇದೀವಿ, ನಿನ್ಗೇನೆ ಕೆಲ್ಸ? ಬಾಯಿ ಕಡೆ. ಅಲ್ಲ ಸರ್ಸು, ಅಮ್ಮ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಹೀಗೆಲ್ಲ ಆಗುತ್ತೆ ಅಂತಾನೆ ಇಷ್ಟು ದಿನ ನಾನು ಹೆದರ್ಕೊಂಡಿದ್ದು. ನಾನ್ ಸತ್ಯನೇ ಹೇಳ್ತಿದ್ದೀನಿ. ನಿಮ್ಗಿಷ್ಟು ನಂಬಿಕೆ ಬಂದಿಲ್ಲ ಅಂದ್ರೆ ಯಾವ ದೇವ್ರ ಮುಂದೆ ನಿಂತು ಪ್ರಮಾಣ ಮಾಡು ಅಂತ ಹೇಳಿದ್ರು ನಾನು ಮಾಡ್ತೀನಿ. ತುಳಸಿ ಅವ್ರಿಗೂ ಧ್ರುವ ಅವ್ರಿಗೂ ನಿಶ್ಚಿತಾರ್ಥ ಆಗ್ಬೇಕು ಅಂತ ಇದೆಯಲ್ವಾ, ಅದ್ ನನ್ ಮನ್ಸಲ್ಲಿ ಇಷ್ಟಪಡ್ತಿದ್ದೀನಿ. ಧ್ರುವರ್ನ ನಾನು ಸ್ವಂತ ಮಾಡ್ಕೋಬೇಕು ಅಂತ ಇದ್ದಿದ್ರೆ ನಾನು ಯಾವಾಗ್ಲೂ ಧ್ರುವರ್ನ ಮದ್ವೆ ಆಗ್ತಿದ್ದೆ. ಇನ್ನೊಬ್ರು ಜೀವನ ಹಾಳು ಮಾಡಿ ನಾನ್ ಸಂತೋಷವಾಗಿರ್ಬೇಕು ಅಂತ ನಾನು ಯಾವತ್ತೂ ಆಸೆ ಪಟ್ಟವಳಲ್ಲ. ನಮ್ಮ ಅಪ್ಪಯ್ಯ ನನ್ನ ಹತ್ರ ಬೆಳೆಸೂ ಇಲ್ಲ. ನೋಡಿ, ನನ್ನಿಂದ ಆಗಿರೋ ತೊಂದ್ರೆನ ನಾನೇ ಸರಿ ಮಾಡ್ಬೇಕು ಅಂತ ಬಂದಿದ್ದೀನಿ. ಇವಾಗಿರೋ ಪರಿಸ್ಥಿತಿನಲ್ಲಿ ಪುಷ್ಪಕ್ ಸರ್ನ ಸಮಾಧಾನ ಮಾಡದೆ ಈ ನಿಶ್ಚಿತಾರ್ಥ ಮಾಡಕ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಇವಾಗ ನಡೀತಾ ಇರೋ ನನ್ ಮಗನ್ ನಿಶ್ಚಿತಾರ್ಥನ ನಿಲ್ಲಿಸ್ಬೇಕು ಅಂತ ಬಂದಿದ್ಯಾ? ಸರ್ಸು ಅದೇ ಅಲ್ವಾ ಅವ್ರು ಹೇಳ್ತಾ ಇರೋದು. ಆದ್ರೆ ಯಾವ ಯೋಚನೆನೂ ಇಲ್ವಂತೆ. ಯಾಕೆ ನಿನ್ ಮನ್ಸಿಗೆ ನೋವು ಮಾಡೋ ತರ ಮಾತಾಡ್ತಾ ಇದ್ಯಾ? ಅಣ್ಣ, ಇದನ್ ಬಿಡು. ಮೊದ್ಲು ಮೈನಾ ಏನೋ ಹೇಳೋದಕ್ ಬಂದಿದ್ದಾಳೆ, ಅದನ್ ಕೇಳು. ನೋಡಿ, ಧ್ರುವರ್ನ ಪುಷ್ಪಕ್ ಸರ್ ಹತ್ರ ಕರ್ಕೊಂಡು ಹೋಗಿ ಅವ್ರ ಕೈ ಕಾಲು ಹಿಡಿದು ಇದಕ್ಕೂ ಧ್ರುವರ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ಅವ್ರಿಗೆ ತಿಳಿಸಿ ಹೇಳ್ತೀನಿ. ನಿಶ್ಚಿತಾರ್ಥಕ್ಕೆ ಯಾವ ತೊಂದ್ರೆನೂ ಮಾಡ್ಬೇಡಿ ಅಂತ ನಾನು ಬೇಡ್ಕೋತೀನಿ. ಅದಕ್ಕೆ ಧ್ರುವರ್ನ ನನ್ನ ಜೊತೆ ಕಳಿಸ್ಕೊಡಿ. ನಿಮ್ದಮ್ಮ ಅಂತಾನೆ ಕಳಿಸ್ಕೊಡಿ ಅಮ್ಮ. ನೀನ್ ಈ ಕೆಲ್ಸಕ್ಕೆ ನಮ್ಮ ಅಳಿಯನ್ನ ಕರ್ಕೊಂಡು ಹೋಗ್ತೀಯ ಅಂತ ನಾವ್ ಹೆಂಗ್ ನಂಬೋದು? ನೀವ್ ನನ್ನ ನಂಬಲೇಬೇಕು, ದಯವಿಟ್ಟು ನಂಬಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಧ್ರುವನ್ ಜೊತೆ ತುಳಸಿನೂ ಕರ್ಕೊಂಡು ಹೋಗು. ಅಯ್ಯೋ, ತುಳಸಿ ಮಾತ್ರ ಬೇಡ. ಯಾಕೆ? ನೀನ್ ಅನ್ಕೊಂಡಿದ್ದೆಲ್ಲ ಆಗಲ್ಲ ಅಂತನಾ? ಅದ್ ಹಾಗಲ್ಲಮ್ಮ. ನೋಡಿ, ತುಳಸಿನಾದ್ರೂ ಬಂದ್ರೆ ಪುಷ್ಪಕ್ ಸರ್ಗೆ ಇನ್ನೂ ಕೋಪ ಜಾಸ್ತಿ ಆಗ್ತಿದೆ. ನನ್ನ ಧ್ರುವ ಅವ್ರನ್ನು ತುಳಸಿ ಅವರೇ ದೂರ ಮಾಡಿದ್ದಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತೀನಿ, ತುಳಸಿ ಅವ್ರು ಬೇಡ, ಧ್ರುವ ಅವ್ರನ್ನ ಮಾತ್ರ ಕಳಿಸ್ಕೊಡಿ. ಏನಮ್ಮ ಹೇಳ್ತಾ ಇದೀಯ ನೀನು? ನನ್ನ ಮಗಳ ನಿಶ್ಚಿತಾರ್ಥಕ್ಕೂ ಅವನ್ ಪರ್ಮಿಷನ್ ಏನು ಕೇಳಬೇಕು ನಾನು? ನೋಡು, ಅವನು ಎಷ್ಟೇ ಶ್ರೀಮಂತನಾಗಿರ್ಲಿ, ನಾವು ಅವನಷ್ಟು ಅವನಕ್ಕಿಂತ ಶ್ರೀಮಂತರಿಲ್ದೇ ಇರ್ಬೋದು. ನಮ್ಮ ಹತ್ರ ತಕ್ಕ ಮಟ್ಟಿಗೆ ಆಸ್ತಿ ಅಂತಸ್ತಿದೆ.